ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಇಲ್ಲ ನಾನು ಯಾವ ಗಂಡನೂ ಇಲ್ಲ. ನಾವ್ ಮದ್ವೆನೇ ಆಗಿಲ್ಲ ಇನ್ನ. ಏನೋ ಸಮಾಚಾರ. ನಾನ್ ಹಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳುವ. ಹೇಳ. ಹೇಳಿ. ನಾನ್ ಹಿಂಗೊಂದೇನೋ ಹೇಳ್ತೀನಿ, ಆಯ್ತು. ಬೇಜಾರ್ ಮಾಡ್ಕೊಬಾರ್ದು. ಇಲ್ಲವ ಅದ್ರಾಗ ಏನಾಯ್ತು ಅಕ್ಕ, ಅದೇನು ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ. ಅದ್ರಾಗ ಏನೈತೆ ಅಕ್ಕ, ಅಲ್ಕ ಮತ್ ಬೈದ್ರಾಗ ಏನೈತೆ, ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ, ಒಂದ್ ನಿಮಿಷಕ್ಕೆ ಬಂದು ಸಿಟ್ ತಿರ್ಗಾ ಬರ್ತೈತ. ನಾನ್ ಹಿಂಗೊಂದ್ ಏನು ಹೇಳ. ಹೇಳಿ. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಹೇಳುವನಕ್ಕ ಆಗ್ಲೇನೆ. ಹೇಳ. ಹೇಳಿ. ನಾನ್ ಹಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ನಾನ್ ನಿನ್ಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೆ ಹೋಗೋದು ಮಾತು. ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ ಮಾಡ್ಕೊಬಾರ್ದು. ಇಲ್ಲವ ನಾನೇನ್ ಸಿಟ್ ಮಾಡ್ಕೊಳಲ್ಲ. ಹೇಳ. ಹೇಳವ. ನಾನ್ ಹಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ನನಗೆ ನೋಡು, ಅದಕ್ಕೆ ನಾನ್ ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರ್ ಮಾಡ್ಕೊಬಾರ್ದು, ಸಿಟ್ ಮಾಡ್ಕೊಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಯಾ ನಾಟಕತ್ತಿದು? ಏನ್ ನಾಟಕ ಅಲ್ಲಪ್ಪ. ಥೂ, ನೀನು ಪೋಲಿನಪ್ಪ. ನೀನು ಪೋಲಿ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವನ ಪೋಲಿ ಹಾಕೋನ್ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕೋ, ನಾವು ನಮ್ಗೇನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ಈಗಿನ ಎದ್ದಿದ್ದೀನಿ. ನನಗೆ ನನ್ ಮಾತ್ರ ನನ್ಗೆ ತಿರ್ಗಾ ನನ್ಗೆಲ್ಲ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಓ ಅಮ್ಮಯ್ಯ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ? ಸಿಟ್ ಮಾಡ್ಕೊಂತಿದ್ಯಾ. ಮೊದ್ಲೇ ಪ್ರಾಮಿಸ್ ಮಾಡಿದೀನಿ. ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ BP ಇದೆ. ಕೊರಡ ಇದೆ ಮತ್ತೆ ಹೆಚ್ಗಂಟಾಗ ಅದೇನ್ ಹೇಳು. 2 ಮಾತು ಸಾಕುಂತಲೇ ನಾನು ಹೇಳಬೇಕಂತಲೇ, ಹೇಳಬೇಕಂತ ಅದೇನ್ 2 ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀನ್ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡ್ದೆ. ಏನಂದೆ? 1 ನಿಮಿಷಕ್ಕೆ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ, ಹಂಗೆ ಹಿಂಗೆ ಅಂತ. ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದಿ ನನ್ನ ಮೇಲೆ. ಈಗ ನಾ ಮಾತಾಡಿದ ಮನೆಗೆ ಬೆಳಿಗ್ಗೆ ಮನೆಗೆ ಕೂಳ ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ ಸಮಾಧಾನ ಮಾಡ್ಕೊ. ಕರ್ಮನ ಇದಾರ್ದಿಂದ ನಮ್ಮ ಮನೆಗಳ ಗಲಾಟೆ. ನಮ್ಮ ಏನ್ ಹೇಳ್ಬಿಟ್ರು ನಾನು ಸುಮ್ಮನಾಗಿ ಹೋಗ್ತೀನಿ. ಸಮಾಧಾನ ಮಾಡ್ಕೋ. ಆಯ್ತು ಬಿಡವ. ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಶಾಕುಂತಲೇನು ಬೇಡ, ಏನು ಬೇಡ. ನಿನ್ಗ್ ಬೇಡ ಸರಿ. ನೀನ್ ಪಟ್ಟು ಸಮಾಧಾನ ಮಾಡ್ಕೊ. ನೀನ್ ನಂಗ್ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ BP ರೈಸ್ ಮಾಡ್ಕೊಂಬೇಡ. ಕೂಲ್ ಮೆಲ್ಲು ಮಾತಾಡು. ಹೇಳವ. ಅದೇನ್ ನನಗೊಂದ್ 2 ಮಾತಾಡಿ ಮುಗಿಸ್ಬಿಟ್ರಿ. ಮುಗಿಸ್ತೀನಿ. ನೀನ್ BP ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ ಕೂಲ್ ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ. ಕೂಲ್ ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ
ನಗಿಸೋಕೆ ಬಂದೆ ಶಾಕುಂತಲೇ ಲೇ ಲೇ ಲೇ. ಇದನ್ನ ಒಂದ್ 150 ಸಲ ಹೇಳಿದಲ್ಲಮ್ಮ ಅವಳೇ ನಿಮ್ಮ ಇಕ್ಕ ನಾನು ಯಾರೋ ಶಾಕುಂತಲೇನೋ ಅಲ್ಲ. ಅಲೋ, ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿಮ್ಮ ಇದು ಮಾಡ್ಕೊಂಡ ನಾ ಯಾಗ್ಲಿಂದ ಸಿಟ್ ಮಾಡ್ಕೊಂಬಾರ್ದು. ಯಾಕ ಕೂಲ್. ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತಿ ಅಂತ ನಮ್ಮ ನೋಡಿ. ನಮ್ಗೆ ನಾವು ಮನೆಗೆ ಹೆಣ್ಣಾರು ಬರ್ತಾರೆ, ಮದುವೆಯವ್ರು ಬರ್ತಾರೆ, ಯಾರು ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ. ಇಂಥವ್ ನಾನ್ ನೋಡಿ ಅಲ್ಲೇ ವಾಲೆ ಪಾಲೆ ಕೇಳ್ರ ಜನ ಹೊಡೆಯುತ್ತವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದ್ಯಾ ಅಂತ ರೆಡ್ಡಿಗಾರು ಹಿಂಗೈತ ನಮ್ದು. ಆಮೇಲೆ ಜನಗಳಿಗೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ. ನಾವು ಹಂಗೆ ನಮ್ದು ನಾವು ಕೆಟ್ಟ ಒಂದ್ ಹೆಣ್ಮಗ ನಾವ್ ಒಂದು ಅಯ್ಯೋನ್ನಿಸ್ತಾರಲ್ಲ ನಮ್ಮನ್ನ ಅಯ್ಯೋನ್ನಿಸ್ಬೇಡಿ, ನಿಮ್ ಮನೆ ಹಾಳಾಗ್ ಹೋಗ್ತೈತೆ ಅಷ್ಟೇ ನೋಡಿ. ಅಂದ್ರೆ ನಾನು ಸೋಮವಾರ ತಪ್ಪುರೆ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ ಹೋಗ್ತೀನಿ. ಯಾವತ್ತೂ ನಿಮಗ್ ಮಕ ತೋರ್ಸಲ್ಲ. ಆಯ್ತು. ನಿನ್ ನೋಡಿ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶನ ಕುಂಕುಮ ಮಾಡಿಸ್ಬಿಡ್ತೀವಿ ಅದಂತ ದೇವ್ರಿಗೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಯಾವ್ದನ ದೇವ್ರಿಗೆ ಹೋಗ್ತೀನಿ, ಸುಮ್ಮನೆ ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಹೋಗ್ಬಿಟ್ಟು ಅದು ಮಾಡಿಸಿ ಇವತ್ತೇ ಹೋಗಿ ಅಮಾವಾಸ್ಯೆ ದೊಡ್ಡಪ್ಪನ್ ಕೊಡ್ತೀನಿ ನೋಡ್ರಿ. ದೊಡ್ಡಪ್ಪನಿಗೆ ಹೇಳಪ್ಪ ನರಸಿಂಹರಾಜ್. ನಮ್ಮ ದೊಡ್ಡಪ್ಪನ ಸುಮ್ಮನೆ ಇತ್ತು. ಹಲೋ ದೊಡ್ಡಪ್ಪ ಹೇಳ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಇದು ಎಮ್ಮೆನೆ ಐತೆ? ಎಮ್ಮೆನೆ ಐತೆ? 6.5 ಎಕರೆ ಐತೆ. ಇದು ಹೊರಗಡೆಗೇನು ಆರಂಭ ಮಾಡಿಲ್ಲ, ದನಕರ ಇಲ್ಲವ್ರ ಅಥವಾ ಸಂಸಾರ ಐತ್ರ ನಿಮ್ದು ಹಂಗೆ? ಓಯ್ ನರಸಿಂಹರಾಜು, ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಲ್ಡಲ್ಲ, ಗೊತ್ತಾಯ್ತಾ? ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ. ಸ್ವಂತ 3 ಮನೆ ಇವೆ ನಮ್ಗೂ ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇನೆ. ಅವಳು ಏನೋ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದ್ ಸಂಸಾರ ಒಂದ್ ಮಾಡೋಣ ಅಂತ. ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ. ನಮ್ಗೇನು ಅವಳು ಸಾಕಲ್ಲ ದೊಡ್ಡದಲ್ಲ. ನಿನ್ನ ಮಾತ್ರ 10 ಅಲ್ಲ 20 ಲಕ್ಷ ಖರ್ಚಾಗ್ಲಿ, ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬೇಡ. DNA ಚೆಕ್ ಮಾಡಿಸಿ ಅವಳ ಹತ್ರ ನೀನ್ ಬಂದಿದ್ಯೋ ಇಲ್ವೋ ಅಂತ, ಮಗು ನಿನ್ಗೆ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ತಿರ್ಗಾ ನಿನಗೆ ಜೈಲ್ಗೆ ಹಾಕ್ಸಿ ಅಂತ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ. ನಾನು ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ? ನೀವು ಎಂದು ಹೊಡ್ತೀರಾ ಹೊಳ್ರಿ. ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರನ್ನು. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಕ್ಕೂ ಅಲ್ಲ ಎಂತದ ಮಗ ನಾ ಹಿಂಗ್ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ಖರ್ಚು ಅವತ್ತಿನ ಒಂದ್ 10,000 ರೂಪಾಯಿ ದುಡ್ಡು ಆಗಲಿ, ನಾ ಚಾಟಿಸ್ಕೊಂಡು ನಾನೇ ಹೋಗೋಣ. ನಿನ್ ದುಡ್ಡ ಕರ್ಕೊಂಡು ಹೋಗಂತ ಹಂಗು ನಮ್ಗೇನಿಲ್ಲ ಕಣಯ್ಯ. ನಾನು ನಿನ್ನೆ ಕೊಂಡ್ಕಂತೀನಿ, ನಿಮ್ಮ ವಂಶನೇ ಕೊಂಡ್ಕಂತೀನಿ. ಅದನ್ನ ನಮ್ಗೆ ಹೇಳ್ಬೇಡ ನೀನು, ಗೊತ್ತಾಯ್ತಾ? ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. ಕಂಪ್ಲೇಂಟ್ ಕೊಡ್ತೀವಿ. DNA ಚೆಕ್ ಮಾಡ್ಸಿ ಪೊಲೀಸ್ನವ್ರ ಮನೆ ಬಾಕ್ಲು ಕಳಿಸ್ತೀನಿ. ಬಳ್ಳಾಪುರ ನರಸಿಂಹರಾಜು, ಗೊತ್ತಾಯ್ತಾ? ನನಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನು ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಬರ್ತಾರೆ. DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. DNA ಚೆಕ್ ನಿನ್ಗೆ ಹುಟ್ಟೈತಾ ಮಗು, ನಿನ್ಗೆ ಹುಟ್ಟಿಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ? ಗೊತ್ತಾಗುತ್ತೆ ಬಿಡು. ನಿನಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ನಿನ್ನ ಹೆಂಡತಿ ಮನೆ ನಿಮ್ಮ ಕರ್ಕೊಂಬಂದವಳು ನಿನ್ನ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ. ನಿನ್ನ ದೊಡ್ಡ ಹೆಂಡ್ತಿನ ಚಿಕ್ಕ ಹೆಂಡ್ತಿ ಒಂದೇ ಮನೆಗೆ ಸಂಸಾರ ಮಾಡಿಸು. ನಿನ್ನ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ. ಕೊನೆಗೆ ನಿನ್ನ ಏನು ಗತಿ ತಗೊಂಬತ್ತೀನಿ ಅಂತ ನೋಡು. ಅವಾಗ ನಾವೇನು ನಮ್ಮ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ಕೆ ಹೋಗಿ ಮಗ ಉಡ್ಸಿ ಇವತ್ತು ನನ್ನ ಅಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ? ಏಯ್ ಇಕ್ಕಲೆ ತಲಿಡ್ಕ ಸೋಳೆ ಮಕ್ಳ. ನಿಮ್ಗೆ ಯಾಕ್ರ ಗಂಡ ಹೆಂಡ್ರಿ ಮಕ್ಳು ಗೌಡ್ರೆ, ಪ್ರತಾಪ್ ಗೌಡ್ರೆ, ನನ್ನ ಇದ್ರಿ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲೂ ಸಿಟ್ಟಾಗೆ ನೀನ್ ಸತ್ಯ ಜೈಲ್ ಹೋಗಿ ಪರವಾಗಿಲ್ಲ, ಒಂದೇ ಸಲ ಇಟ್ಬಿಡ್ತೀನಿ ಚೂಡಿ ತಗೊಂಡು. ಅಮ್ಮನ ನನ್ನಂಗಂತೆ ತಲೆ ಹಿಡ್ಕಂತ ನೀನ್ ತಾಯಿನ ಹಾಕ್ಯಾಯ.
ನೀನು ಮಕ್ಳು ಬೇಕಾ ತಲಿಡ್ಕೊಂಡು ತಿನ್ನಕ್ಕೆ ಏಸ್ತಾರ ಸುಳೆ ಮಕ್ಳು ನೀವು ಎಂಡ್ರದ್ದಿರ್ನು ಬೇಕಾರೆ ಯಾವಂತ ಕನ ಕಳಿಸ್ಬಿಟ್ಟು ಯಾರು? ಏನು ಮಾಡ್ತಿದ್ಯಾ? ನಾನು ಇಲ್ಲಿ ಕಡ್ಲೆಕಾಯಿ ತಿಂತ ಕೂತಿದ್ದೀನಿ, ಊಟ ಆಯ್ತು, ಈಗ ಕಡ್ಲೆಕಾಯಿ ತಿಂತ ಇದ್ದೀನಿ. ಈಗ ಜೀವನದ ಬಗ್ಗೆ ಏನು ಮಾಡಬೇಕು ಅಂತ ಇದ್ದೀನಿ ನೀನು? ಈಗ ನಮ್ಮ ಅಕ್ಕನ ಗತಿ ಹೆಂಗೆ? ಈಗ ನೀನು ಇದು ನನ್ನ ಮೊಬೈಲ್ಗೆ ಇದನ್ನ ನಮ್ಮ ಅಕ್ಕ ಬರಂಗ್ ಮಾಡ್ತೀಯ ಅಲ್ಲ ಅಕ್ಕ ನೀನು? ಈಗ ನನ್ನ ಹೊಸ ಮೊಬೈಲ್ ಎಷ್ಟೋ ತಗೊಂಡಿದ್ದೀನಿ, ಹೊಸ ಮೊಬೈಲ್ ನಿನ್ ಮಕ್ಕ ಬರಂಗ್ ಮಾಡ್ತೀಯ? ನೀನು ಹೆಂಗನ ಮಾಡ್ಕೋ, ನಾನು ಹೇಳ್ತಿರೋದೇನು ಗೊತ್ತಾ? ಮೊಬೈಲ್ ಮಕ ಬರಂಗ್ ಮಾಡ್ತೀಯ ಅಂತ ಹೇಳಿದ್ದು. ಮಗ ಬರಂಗ್ ಮಾಡೋಣ ಈಗ. ಹಲೋ, ವಿಡಿಯೋ ಕಾಲ್ ಮಾಡೋ ಅಕ್ಕ. ವಿಡಿಯೋ ಕಾಲ್ ಲೆಟರ್ ಮಾಡಿವಂತ ಮಾಡ್ತೀನಿ. ನೀನು ಎಷ್ಟು ಮನೆ ಹಾಳು ಮಾಡಿದೀನಿ, ನಮ್ಮ ಮನೆಗೆ ಏನಕ್ಕ ಗೊತ್ತಿಲ್ಲ. ಇದು ನಾನಲ್ಲ, ಯಾವ್ದೋ ರಾಂಗ್ ನಂಬರ್ ಮಾಡಿದೀಯ. ಅರೇ ನನ್ ಮಗಿಗ್ ಫೀಸ್ ಕಟ್ಟಕ್ ಕಾಸಿಲ್ಲ. ನೀನು ನನ್ಗೇನ ಕೆಟ್ಟ ಮಾತಾಡಿ ನೋಡಿಲ್ಲ ಮನೆಯವ್ರ ಜನ. ಮತ್ ನೋಡ್ ಚಿನ್ನು, ಮತ್ತೀಗ ಮಗಿಗೆ ಫೀಸ್ ಕಟ್ಟಕ್ ಕಾಸಿಲ್ಲ, ಯಾವಾಗ ಕೊಡ್ತೀಯ? ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ ಹೋಗ್ತೀನಿ ನೀನು. ನೀನು ನನ್ನ ಯಜಮಾನ್ ಅಲ್ವಾ ಚಿನ್ನು? ಅಲ್ಲಿ ಲಾರಿ ಡ್ರೈವರ್ ಒಂದಲ್ಲಿ ಚಿನ್ನು. ಲಾರಿ ಡ್ರೈವರ್ನ ಬಿಡಿಸ್ ಕರ್ಕೊಂಬಂದು ಯಡಿಯೂರ ಕರ್ಕೊಂಡೋಗ್ ಮದ್ವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಚಿನ್ನು. ಇವತ್ತು ನಡು ರೋಡಾಗ ಬಿಟ್ಟು ಬಂದಿದ್ಯಲ್ಲ ನಮ್ಮ ಮನೆ ಬಾಡಿ. ಆಕ್ಸಿಡೆಂಟ್ ಅಲ್ಲ, ನಿನಗೆಲ್ಲ ಆಕ್ಸಿಡೆಂಟ್ ಆಗಿತ್ತ ಚಿನ್ನು? ನೋಡು, ನಿನಗೆ ಆಕ್ಸಿಡೆಂಟ್ ಆಗಿ ಯಾವತ್ತು ನಿನ್ ಕೈಯ ಕಾಲ ಮುರ್ಕೊಂತೀಯೋ ಅವತ್ತು ಇನ್ನೇನು ನಮ್ಮ ಅಪ್ಪನ ಮನೆ ಕಡೆ ಇನ್ನೊಂಚೂರು ಆಸ್ತಿ ಐತಲ್ಲ, ಅದು ಮಾರ್ಬಿಟ್ಟು ನೀನ್ ತಿಥಿ ಮಾಡ್ತೀನಿ. ಅಲ್ಲ ಚಿನ್ನು, ನಿನ್ ಎಲ್ಲ ಆಕ್ಸಿಡೆಂಟ್ ಆಗಿ ಬೇರೆ ಮಿದ್ಲೇನ್ ಆಕ್ಸಿಡೆಂಟ್ ಇದೆಯಾ ಚಿನ್ನು? ಚಿನಾಲಿ ಈ ಬಸ್ ಸ್ಟ್ಯಾಂಡ್ ಅವ್ರದೆಲ್ಲ ಮಿದ್ಲು ಆಕ್ಸಿಡೆಂಟ್ ಇದೆಯಾ ಚಿನ್ನು ನೀನು? ತಡಿ ನನ್ನ ತಮ್ಮ ಬಂದಂಗ ಕೊಡ್ತೀನಿ, ತಡಿ ಒಂದ್ ನಿಮಿಷ. ಹಲೋ 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 ಬಾವಾ. ಏನ್ ಬಾವಾ? ಅಲ್ಲ ಏನ ಏನಾಯ್ತ? ಅಲ್ಲ ಬಾವಾ, ಇದು ಬಾ ಮೈದಾನು ಬಾಬಾ, ಬಾ ಮೈದಾನು. ಏನ್ ಬಾಬಾ, ಏನಕ್ಕೆ ಈ ತರ ಮಕ್ಕಂಗೆ ಯಾಕೆ ಈ ತರ ಮೋಸ ಮಾಡಿದ್ದೆ ನೀನು? ನೀ ಎಂತ ಮಿಂಟ್ರಿ ಬಿಡ್ತೀವ ಅಂತ ಹೇಳಲ್ಲ ನೀನು. ನಿಮ್ಮ ಅಕ್ಕನ ಮಾತು ಕೇಳಿಗೆ ಸುಮ್ಮನಿದೆಯಾ? ಹಿಡ್ಕೊಂಡೆಲ್ಲ ಮಾರ್ಕೋ ಕಟ್ಟಿ ಸಿಮೆಂಟ್ ಬೆಂಕಿ ಕಲ್ಬಿಟ್ಟು. ಅಲ್ಲ ಕಣ್ ಬಾಬಾ, ನಮ್ಮ ಅಕ್ಕಂಗೆ ನಾನ್ ನೋಡೋ ನಮ್ಮ ಅಕ್ಕ ಹೇಳಿತ್ತು, ನಾನ್ ನರಸಿಂಹರಾಜನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಾನು ನಿಮ್ಮ ಬಾವನ್ ಬಿಡ್ತಾ ಇದ್ದೀನಿ, ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ. ನಾನು ಹೋಗ್ಲಿ ಬಿಡಾಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ. ನೀನ್ ಚೆನ್ನಾಗ್ ಹೇಳ್ತಾ ವೀಸ್ಕೊಂಡು ದೋಚಿ ನನ್ನ ಮಗ, ನೀನು ಬರ್ಬೇಕಾ ಬೇಡ ಮನೆಗೆ? ಇನ್ನಂತ ಮಕ್ಳಿದವ್ರನಿಗೆ ಅಲ್ಲಿ ಹಿಡಿದು ಮಾತಾಡು. ಅಲ್ಲಿ ಮಾತಾಡ್ತಿರೋದು ಬಾವ ಅಂತ ಮರ್ಯಾದೆ ಕೊಡ್ತಿಲ್ವ ಬಾವ ನಾನು? ಮತ್ತೇನಂದಿತ್ತು ಈಗ? ಅಲ್ಲ, ನೀನು ಅಕ್ಕಂತವ ದುಡ್ಡು ಒಡವೆ ಇಸ್ಕೊಂಡು ಏನಕ್ಕೆ ಈ ತರ ಮೋಸ ಮಾಡಿದ್ಯ ಹೇಳ ಬಾವ ನೀನು? ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಕ್ಕಂದೂರಿಗೆ ಎಂದು ಅಂತಾರೆ ಕೇಳೋ. ಸಿಕ್ಕಂದೂರ್ಗೆ ಹೋಗ್ಬಿಟ್ಟು ದೇವ್ರ ಮುಂದೆ ಪ್ರಮಾಣ ಮಾಡ್ಲಿ ನಾನು ಒಡವೆ ಇಸ್ಕೊಂಡಿದ್ದೀನಿ ಅಂತ. ನೀನು ಒಡವೆ ಇಸ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನೀನು ಪ್ರಮಾಣ ಮಾಡಿದ ತಕ್ಷಣ? ದೇವ್ರ ಮೊದ್ಲು ಪ್ರಮಾಣ ಮಾಡ್ತು. ಅದನ್ನೇ ನೋಡ್ಬಾವ, ಪ್ರಮಾಣ ಮಾಡಿಸ್ತೀನಿ. ಅಕ್ಕ ಪ್ರಮಾಣ ಮಾಡ್ತು ಅಂತಂದ್ರೆ ನೀನು ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನನ್ ಕಣ್ಮುಂದೆ. ಇಲ್ಲ ಅವರು ಆಲೆ ನಿನ್ಗೆ ಗೊತ್ತಿಲ್ಲ ಬರ್ಗೆ ಅವ್ರು ನಿಂದು ನಂದಿದೆ ಹೊಸದುರ್ಗ ಹೇಳು ಬಾವ. ಅಲ್ಲ ನಿನಗೆ ಗೊತ್ತಿಲ್ಲ ಅವ್ರದ್ದು ವಿಚಾರ ಹೇಳಿದ್ವಿ. ಒಂದು ನೀರು ಕುಡಿಯೋದಿಲ್ಲ, ಯಾರೋ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಬಾ ಅಂತ ಫೋನ್ ಮಾಡಿದಾರೆ ನನಗೆ. ಈಗಾಗಲೇ 6 ತಿಂಗಳಾರೆ. ಏನ್ ದುಡ್ಡು ಕಲೆಕ್ಷನ್ ಬಾವ? ನಿಮ್ ಬಾವು ನಾನು ಗುಂಜಿಕ್ಕ ಕೆಲಸ ನೋಡಿದ್ರು ಅವ್ರ ಮನೆಗೆ ಹಾಕ್ಬತ್ತಿ ಹೋಗಿ ನೀವು ನಿಮ್ ಊರಿಗೆ. ಏನ್ ಬಾವ ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ಗೊತ್ತಾಗದ, ಬಿಡಿಸಿ ಹೇಳ್ರಿ. ಯಾರೋ ಒಳ್ಳೆ ಹುಡುಗರಂಗೈತ್ ಮಗ ಇದು. ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನೀವು ಅವ್ರ ಬಗ್ಗೆ ಏನೋ ತಲೆ ಕೆಡ್ಸೆ ಮಾಡ. ನಿಮ್ ಮಾತು ಹೋಗಿ ನಿಮ್ ಊರ್ ಕಡೆ ಸಂಸಾರಕ್ಕೆ ನಿಮ್ ಕಡೆಗೆ. ನಂಗೆ ಏನಂತ ಅಂದ್ಲು ಗೊತ್ತಾ ಬಾವ, ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ, ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗ್ತೀನಿ ಕಣೋ, ನನ್ಗೊಂದು ಬಾಳಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಎಲ್ಲರೂ ಅಂತ ಅಂದ್ರು. ನಾನು ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ, ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ, ಅವಳು ಸುಖವಾಗಿ ಇರ್ಲಿಲ್ಲ, ಲಾರಿಗೆ ಹೋಗ್ತಾ ಇದ್ದ, ಅವ್ನೇನೋ ಸುಖವಾಗಿ ನೋಡ್ಕೊಂತಿಲ್ಲ, ನರಸಿಂಹರಾಜು ಬಾಬಾ ಚೆನ್ನಾಗಿ ನೋಡ್ಕೊಂತಾರಂತೆ, ಹೋಗ್ಲಿ ಬಿಡ್ರಿ ಅಂತ ಅಂದೆ. ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ. ನೀವೇನ್ ಬಾಬಾ 2 ಕಿವಿಗೆ ವಾಲೆ ಹಾಕೊಂಬಿಟ್ಟಿದ್ದೀರಾ? ನಿಮ್ ಮಕ್ಕಳು ನೋಡಿಲ್ಲ, ನಿನ್ನೂ ನೋಡಿಲ್ಲ. ಅಲ್ಲ ಬಾಬಾ, ಕರೆಕ್ಟ್ ನನ್ ನೋಡಿಲ್ಲ ನೀವು. ಅಲ್ಲ ಕಣ್ ಬಾಬಾ, ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಫೋಟೋ ಕಳ್ಸಿದ್ಲು. ಇಷ್ಟೆಲ್ಲ ಮಾತು
ಒಂದ್ ಮಾತಾಡೋ 20 ಮಾತಾಡ್ತೇವೆ ಬಾವ ಅಂತ. ನಮ್ಮ ಹುಡುಗರೇ ಒಂದಿಲ್ಲ ಬಾವ ಅಂದಿಲ್ಲ ನನ್ನ. ಯಾರು? ನಮ್ ಸ್ವಂತ ಬಾವ ಇದ್ದೀರ ಬಾವ ಅಂದಿಲ್ಲ. ನೀನು ಒಳ್ಳೆ ಬಾವ ಅಂತ ಬಾಯಿ ಕೇಳಂಗಿದ್ದೀಯ ನೀನು. ಹಾ ಅಲ್ಲ ನಿಮ್ ಅಲ್ಲ ಯಾರು ಅಲ್ಲ ನೋಡು. ಬಾವ ಅಂದ್ಬಿಟ್ಟು ತಾಂಡ ಯಾವ್ದಾರ ಗೊತ್ತಾಗತ್ತೆ. ಅಲ್ಲ ಹೋಗ್ಲಿ ಬಿಡ್ರಿ. ನಮ್ ಫೋಟೋ ಕಳ್ಸಿದ್ಲು, ನಾನ್ ನೋಡ್ದೆ. ಹೋಗ್ಲಿ ಬಿಡ್ರಿ, ಎಲ್ಲ ಚೆನ್ನಾಗಿರ್ತಾರೆ ಅಂತ. ನಾನು ಇವತ್ತು ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇವತ್ತು ಹಂಗ ಅಂದ್ಲು, ಮನೆಗೆ ಬರ್ತಾ ಇಲ್ಲ, ಆಲೆ 4-5 ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು. ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ? ನಾವು ನೋಡುವಿಲ್ಲ, ಅವ್ರ ಕಥೆನೂ ಇಲ್ಲ. ಅವ್ರೆಲ್ಲೋ ಯಾವ್ದೇ ನಾಟಕದಾಗ ನಮ್ಮನ್ನ ನೋಡಿ ಟೈಪ್ ಹಿಂಗ್ ಮಾಡ್ತಾ ಇದಾರೆ ಸರ್. ನಾವು ಆ ರೂಟು ನಮ್ಗೆ ಎಂದು ಕನಸು ಮನಸ್ಸಾಗೂ ನೋಡಿಲ್ಲ ನಾವು. ನೀವ್ ಆತರ ಮಾಡಿಲ್ವ ಬಾವ? ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು? ಇವಳೇ ಸುಳ್ಳು ಹೇಳ್ತಾಳ ಹಂಗಾರೆ? ನೀವ್ ಯಾವ ದೇವ್ರ ತವರ ಪ್ರಮಾಣ ಮಾಡ್ತೀರಿ? ನಾವ್ ಮಾಡ್ತೀನಿ ಬೇಕಾರೆ. ಮತ್ತೀಗ ನೀವು ಅವ್ರ ಮನೆಗ್ ಬಂದು ನೀನ್ ತುಂಬಾ ಸೆಕ್ಸಿ ತರ ಕಾಣ್ತೀಯ, ಲಂಗ ಹಿಂಗ್ ಮೇಲೆ ಕಟ್ಕೋ, ಚೆನ್ನಾಗ್ ಕಾಣ್ತೀಯ ನೀನು, ಹಂಗೆ ಹಿಂಗೆ ಅಂತ ಏನೇನೋ ಬರೆಯೋರಂತೆ ಮಂತಕ್ಕೆ. ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜು ನಮ್ಮ ಅಪ್ಪನ ಹೆಸರು ಅಂತ. ಖಂಡಿತ ಇಲ್ಲ ಇವ್ರೆ. ನಾವು ಕೇಳಿ ನೋಡಿಬೇಕಾರೆ ನಾವು ಆ ಅಕ್ಕಪಕ್ಕದಾಗಾದ್ರೂ ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ. ಅಕ್ಕಪಕ್ಕ ಮನೆಗ್ ಕೇಳಿ ನೋಡಿಬೇಕಾರೆ ಯಾರನ್ನ ಹಂಗೆ ಬಂದ ಹೋಗಿದ್ರು ಅಂತ ಬೇಕಾದ್ರೆ ನೀವ್ ಹೇಳಿದ್ರೆ ನಾನು ತಡೀರಿ, ನಮ್ಮ ಅಕ್ಕನ ಮಗಳ ಕೈ ಕೊಡ್ತೀನಿ. ಹಲೋ ಏನಪ್ಪ? ಹಲೋ ಅಂಕಲ್, ನೀವು ನಮ್ಮ ಮನೆಗ್ ಬಂದಿಲ್ವಾ ಯಾವತ್ತು? ಇಲ್ಲವಾ ಬಂದಿಲ್ಲ ಕಣವ, ನಾವ್ ಬಂದಿಲ್ಲ. ಯಾರೋ ಮಿಸ್ ಮಾಡ್ಕೊಂಡಿದ್ಯಾ ಕಣವ, ನಾವ್ ಬಂದಿಲ್ಲ. ನೀವ್ ಬಂದಿದ್ರಿ, ಕೇಕು ಎಲ್ಲ ತಗೊಂಡಿ. ನಾನು ಒಬ್ರಿಗೆ ಅರ್ಧ ಟೀ ಕೊಡ್ತಾರಲ್ಲ ಅಂತಂದ್ರೆ ಕೇಕ್ ಯಾರಿಗೆ ತಂದು ಕೊಡ ನಮ್ಮ ಯಾರ ಕೊಡ್ಸಿರ್ ಕುಡಿದ್ಬಿಟ್ಟು ಅಲ್ಲ ಕಣಮ್ಮ, ಯಾರ ಕೊಡ್ಸಿರ್ ಕುಡಿದ್ಬಿಟ್ಟು ಹಿಂದಿ ನೋಡ್ದಂಗ್ ಬರ್ತೀನಿ ನಾನು. ಯಾಕೆ ಕೇಕ್ ತಗೊಂಬರೋಣ? ಕೇಕ್ ಅಂದ್ರೆ ಗೊತ್ತಿಲ್ಲ ನನಗೆ. ನೋಡ್ ಬಾವ, ಮತ್ತೀಗ ಇವಳು ಹೇಳ್ತಿದ್ದಾಳೆ ನಮ್ಮ ಅಕ್ಕನ ಮಗಳು. ಇಲ್ಲಪ್ಪ ಸತ್ಯವಾಗ್ಲು ನಾವು ಕೇಕ್ ತಗೊಂಡೋಗಿಲ್ಲ, ಅವ್ರ ಊರು ನೋಡಿಲ್ಲ, ಅವ್ರ ಯಾರು ಅನ್ನೋದೇ ಅವ್ರ ಮಕ್ಕಳೇ ನೋಡಿಲ್ಲ ನಾವು. ಅವಳು ಎಲ್ಲ ಕರೆಕ್ಟಾಗಿ ಅಡ್ರೆಸ್ ಹೇಳ್ತಿದ್ದಾಳಲ್ಲ. ಈಗ ಬರೋಣ ಅಕ್ಕನ್ ಕರ್ಕೊಂಡ್ ಮನೆ ಹತ್ರ. ಯಾವ್ದಾರ ಆಸ್ಪತ್ರೆ ತೋರಿಸಿ ಮಗ, ನಾವು ನೋಡೇ ಇಲ್ಲ. ನೋಡಿ ಅದ್ ಯಾವ್ದೋ ಕನ್ಫ್ಯೂಸ್ ಮಾಡ್ಕೊಂಡೈತೆ. ಅವ್ರು ನಿಮ್ ಅಕ್ಕನ್ ಕೇಳಿ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಅವಳು ಹೇಳ್ತಾಳ ವೈಟ್ ಗಾಡಿ ಹುಡುಗಿಯರ್ ಓಡ್ಸಲ್ವ, ವೈಟ್ ಗಾಡಿ ಹಾಕೊಂಡು ಕನ್ನಡಕ ಹಾಕೊಂಡು ಕಿವಿ ವಾಲೆ ಹಾಕೊಂಡ್ ಬರುತ್ತೆ ಅಂತ. ನಾವ್ ಖಂಡಿತ ಅಲ್ಲ ಸ್ವಾಮಿ. ಯಾಕಂದ್ರೆ ನಮ್ಮ ತಲೆ ತಿಂದು ನಮ್ಮನ್ನ ಖಂಡಿತ ನಾವು ಅವ್ರು ನೋಡಿಲ್ಲ. ಅವ್ರು ಯಾವ ಮಕ್ಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸ್ವಾಮಿ. ತಡೀರಿ, ಅಕ್ಕಂಗೆ ಕೊಡ್ತೀನಿ. ಅಕ್ಕನ್ಗೆ ಯಾಕೆ ಕೊಡ್ತೀರಾ ಸ್ವಾಮಿ? ಇಲ್ಲೆಲ್ಲ ಕಷ್ಟ ಬಿದ್ದು ಮಣ್ಣು ಕಲ್ಲು ಮುಂದ್ ಮನೆಗಿದ್ದಾರೆ. ನಾಯಿ ಬರ್ತಾರೆ. ಅಲ್ಲೋ, ಯಾಕೆ ಅಂದ್ರೆ ನನ್ಗೆ ಈ ತರ ಏಸ್ಕೊಂತಿದ್ದೀರ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಅಲ್ಲ ಇವ್ರೆ ಮೇಡಮ್ ಅವರೇ, ಹೇಳಿ. ನೋಡಿ ಯಾರೋ ನೋಡಿ ಸ್ವಲ್ಪ ನಿಮ್ ಅಣ್ಣ ನಿಮ್ ತಮ್ಮರ್ ಬಂದಿದ್ದಾರೆ, ನಿಮ್ ಮಗ ಐತೆ. ಇದು ಬರ್ತಾ ವಯಸ್ಸು ಬರೋದಿಲ್ಲ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಅಮ್ಮ. ನಿನ್ನ ನೋಡಿ ಇದು ದೇವ್ರು ನೀರು 3 ಸಲ ಮುಣಿಸಿ 3 ಸಲ ತೇಲಿಸೈತೆ. ಲಾಸ್ಟ್ ಬರ್ಬಾರ್ದು ಕಾಯಿಲೆ ಬಂದು ಹೊರಗೆ ಹೋಗ್ಬಿಡ್ತೀವಿ ಕಣಕ್ಕ ನೀವು. ನೋಡಿ ಅಂದ್ರೆ ನನಗೂ ಅದೇನೆ, ಬತ್ತಾ ವಯಸ್ಸು ಬರಲ್ಲ. ವಯಸ್ಸಿದ್ದಾಗ ಇಬ್ರು ಸೇರ್ಕೊಂಡು ಮಜಾ ಮಾಡಿ ಎಂಜಾಯ್ ಮಾಡೋಣ. ಇಬ್ರು ಸೇರ್ಕೊಂಡು ಇಬ್ರು ಚಂದ್ರ ಲೋಕದ ಹನಿಮೂನ್ಗೆ ಹೋಗೋಣ ಊಟಿಗೆ. ಊಟ ನನ್ಗೆ ಏನು ಬೇಡ, ನಮ್ಮ ಮನೆಗೆ ಇಷ್ಟ ಊಟ ಎಲ್ಲ ಮಾಡ್ಕೊಂತೀವಿ. ಯಾವ ಊಟನೂ ಬೇಡ, ಯಾವ ಬೇಡ. ಊಟ ಅಲ್ಲ, ಊಟಿಗೆ ಹೋಗೋಣ. ನಾವಿಬ್ರು ಹನಿಮೂನ್ ಮಾಡ್ಕೊಳಕ್ಕೆ ಊಟಿಗೆ ಹೋಗೋಣ. ಊಟಿಗೆ ಹೋಗೋಣ. ಬತ್ತಾ ವಯಸ್ಸು ಬರುತ್ತಾ? ಇಲ್ಲಿ ಬೋಟಿ ತರಕ್ಕೆ ಕಾಸಿಲ್ಲ. ಇಲ್ಲಿ ಹೋಗಿ ಮೇಕೆ ಬೋಟಿದೆ ಅಂತವ್ರ ಬೋಟಿ ತರಕ್ಕೆ. ಇನ್ನು ಊಟಿಗೆ ನಾವು ಬರೋಕಾಗತ್ತೆ ಅನ್ನಕ? ನಮ್ದು ಆ ಟೈಪ್ ಫ್ಯಾಮಿಲಿ ಎಲ್ಲ ನಮ್ದು ಯಾವ್ದೆಲ್ಲ ಬೇರೆ ಕಡೆ ಎಲ್ಲ ನೋಡ್ತೀವಿ. ಇಲ್ಲ ಅಂದ್ರೆ ನಾನ್ ಬೇಕಾದ್ರೆ ಖರ್ಚೆಲ್ಲ ಇಕ್ಕಂತೀನಿ ನೋಡು. ನಾನು ಇಬ್ರು ಇಟ್ಕೊಂಡು, ನೀನ್ ಅಂಡರ್ವೇಲ್ ನಿಂತ್ಕೊಂಡು ಈಜಾಡ್ಕೊಂಡು ನಾವೆಲ್ಲ ರೊಮ್ಯಾನ್ಸ್ ಮಾಡ್ಕೊಂಡು ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಅಯ್ಯೋ ನಮ್ಗೆ ಆಗವ. ನಮ್ಗೆ ಅಲ್ಲೆಲ್ಲ ಯಾರೋ ನಿಮ್ಗೆ ಇಷ್ಟ ಬಂದಾಗ ನೋಡಿ ನಮ್ಗೆ ಫೋನ್ ಮಾಡ್ಬೇಡಿ. ಇಷ್ಟ ಬಂದವ್ರಿಗೆ ನಿಮ್ಮನೆ ನಾವಿರೋದು ಹಳ್ಳಿ ಒಳಗೆ. ಅಕ್ಕಪಕ್ಕದಾಗ ಎಲ್ಲ ಶಿವನೇ ದೇವ್ರಿ ಅಂತ ಮನೆ ಕಂಡವ್ರೆ. ಇಲ್ಲಿ ನಾವು ಆಚೆ ಕಡೆ ಇರ್ಕೊಂಡು ಮಾತಾಡ್ತಿದ್ರೆ ಅಲ್ಲ ನಮ್ಮ ಕೆರಾರ್ದಂಗ್ ಮುಗಿತಾರ ನಮ್ಮನ್ನ. ನಿನ್ಗೇನು ನಿಂಗ್ ಲಕ್ವನು ಹೊಡಿಲಿಲ್ಲ, ಆಕ್ಸಿಡೆಂಟು ಆಗ್ಲಿಲ್ವಲ್ಲಪ್ಪ ಸ್ವಾಮಿ ಸಿಗಂದೂರ್ ಚೌಡೇಶ್ವರಿ. ನಿಂಗೇನು ಆಕ್ಸಿಡೆಂಟು ಸಾಯ್ಲಿಲ್ವಲ್ಲಪ್ಪ ನೀನು. ನಿಮ್ಮ ಮುಂದೆ ಹುಟ್ಟಿದ ಮುಂದೆ ನಾನು ಆಕ್ಸಿಡೆಂಟ್ ಆಗ್ಬೇಕಲ್ಲ ಚಿನ್ನಾಲಿ. ನಿಮ್ಮ ಮಾತಾಡು.
ಯಾರು ಹೋಗ್ಬಿಟ್ಟೆ ನಿಮ್ಮ ಅಮ್ಮನ್ನ ನನಗೆ ಆಕ್ಸಿಡೆಂಟ್ ಆಗುತ್ತಲ್ಲ ಚಿನಾಲಿ ಮುಂದೆ ಕುಡ್ದ್ಬಿಟ್ಟು ಬಂದು ನನ್ನ ಮನೆ ಬಾಕ್ಲಾಗ ಮನೆ ಕಂತಿದ್ದಲ್ಲ ಬಸ್ ಚಾರ್ಜ್ ಕಾಸು ಅಮ್ಮ ಸ್ವಾಮಿ ಪರಮಾತ್ಮ. ಅವಾಗ ಎಲ್ಲ ಹೋಗಿತ್ತು ನಿಂದು. ಇವಾಗ ಯಾವ್ದೋ ಪುಡ್ಗೋಸಿ ಆ ಲಕ್ಷ್ಮಿ ತಾವ್ ದುಡ್ಡು ಇಸ್ಕೊಂಬಂದು ಅಡ್ ಕಾಸು ದುಡ್ಡು ಮಾಡ್ಕೊಂಡಿದ್ದಕ್ಕೆ ಇಷ್ಟು ಮಾತಾಡ್ತೀಯಾ? ಹೋಗ್ಬೇಕು ಸ್ವಾಮಿ. ಅಲ್ಲ ಚಿನಾಲಿ, ನಾನು ಒಂದ್ ಮನೆಗೆ ಒಂದ್ ಗ್ಲಾಸ್ ನೀರ್ ಕುಡ್ದಿದ್ರ ನಾನು? ಕುಡ್ದಿಲ್ಲ, ನಾನು ಉಚ್ಚೆ ಕುಡ್ದಿಲ್ವಾ ಬಂದು? ಎಷ್ಟು ಜನ ಕೊಟ್ಟಿದ್ರು ಮುಂದೆ ಅಲ್ಲ ನೋಡಿ. ನಿಮ್ಮಮ್ಮ, ನಿಮ್ ತಮ್ಮ, ನಿಮ್ ಮಗಳು ಎಲ್ಲ ಅವ್ರೆ. ನಿಮ್ಮಮ್ಮನ ಅಪ್ಪ ನೀನ್ ಒಬ್ಬರು ಕೊಟ್ಟಿದ್ಯಲ್ಲ ಮುಂದೆ. ಹಂಗಂತ ಅನ್ಬೋದು. ನಮ್ಮ ಕಸಿಂಪ ಅರ್ಕೆ ಕಾಣ್ ಬಾತ್ರೂಮ್ ಎದ್ಕೊಂಡು ನೋಡ್ಬಿಡ್ತೀನಿ. ನಿನ್ ಬಾಳಿಗ್ ನನ್ ಎಕಡ ಸಿಯಾಕ ಕೆರ್ದ್ ಬಿಡ್ತೀನಿ ಹಂಗೇನಿ. ಇವಳು ಯಾವ 3 ಬಿಟ್ರೆ ಚಿಕ್ಕವ್ರ ಮುಂದೆನೆ ಇವಳು ತಾಯಿನಾಯ್ಕ ಗಂಡರ ಯಾರು, ಚಿಕ್ಕರ ಯಾರು, ಅಕ್ಕ ಯಾರು, ತಂಗಿ ಯಾರು ಅನ್ನೋ ಗೊತ್ತಿಲ್ಲ ಮಾತಾಡ್ತೀರಲ್ಲ ಚಿನಾಲಿ. ನಿಮ್ಮ ಮುಂಚೆ ಬಾಯಿ ನಿಮ್ಮ ಮಗು ಕೊಟ್ಟು ನಿಮ್ಮ ಕೊಟ್ಟಿದ್ನ ನಿಮ್ಮ ಅಮ್ಮ ಮಿಂಡ್ರಿ ಕೊಟ್ಟಿದ್ ಮುಂದೆ. ಇನ್ನೇ ನೀನ್ ಮೂಟೆ ಹೊರಕ್ ಹೋಗಿದ್ದ? ನೀನೇ ಮೂಟೆ ಹೊರಕ್ ಹೋಗಿದ್ದ? ಚಿನಾಲಿ, ನಿನ್ನಂಗೆ ದುಡ್ಡು ಕೊಡ್ತಾ ಇಲ್ಲ ಬಾ, ಆಮೇಲೆ ಇಸ್ಕೊಡು ಹಂಗೆ ಹಿಂಗೆ ಅಂತ ಮಿಂಟ್ರಿ ಕೊಡ್ತಲ್ಲ. ಬಂಡವಾಳ ಹಾಕಿ ಬಂಡವಾಳ ತೆಗಿತೀವಿ ನಾವು. 1000 ರೂಪಾಯಿ ಬಂಡವಾಳ ಹಾಕಿ 5 ರೂಪಾಯಿ ದುಡಿತೀವಿ. ಯಾವ್ದು ಮಿಂಟ್ರಿ ಗುಟ್ಟಿ, ಯಾವ್ದು ನಿನ್ನಂಗೆ ಮಿಂಟ್ರಿ ಗುಟ್ಟಿದ್ದು ತಲೆ ಇಡ್ತಾರಲ್ಲ ಚಿನಾಲಿ ಮುಂದೆ. ಫೋನ್ ಕೆರೆಗೋತ ನೋಡು ಕೂಡ ನೀ ತಾಯಿನ ಹಾಕ್ಯಾಯ ಲೈ ಮಿಂಟ್ರಿ ಗುಡ್ತಾಳೆ. ನಾವು ಅದು ದುಡ್ಡು 1000 ರೂಪಾಯಿ ಹೇಳ್ತಿ ತಂಬರೋದು, ಅದ್ರಾಗ 10 ರೂಪಾಯಿ ಸಿಗೋದು, 4-5 ಕೋರ್ಟ್ಗಳಿದಾವೆ. ನಿಮ್ಮ ಡ್ರಿಂಕ್ಸ್ ತಂಬರಲ್ಲ ದುಡ್ಡ. ಎಷ್ಟು ಜನ ಕೊಟ್ಟಿದ್ದು ಸುಳೆ ಮುಂದೆ. ಇನ್ನೊಂದ್ಸಲ ಫೋನ್ ಮಾಡಿ ಕೆನಡಾದಾಗ ಹೋಗ್ಬಿಡ್ತೀನಿ. ನಮ್ಮ ಡ್ಯಾಡ್ BP ರೈಟ್ ಮಾಡ್ತೀನಿ. ಇಲ್ಲೆಲ್ಲ ಮನೆಗೆ ಅವ್ರೆ